ಇನ್ನು ಬೆಂಗಳೂರು ಗ್ರಾಮಾಂತರದ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಟಿವಿ9 ಜೊತೆಗೆ ತಮ್ಮ ಮನದಾಳವನ್ನ ಹಂಚಿಕೊಂಡಿದ್ದಾರೆ. ಬಹುಶಃ ಜನರಿಗೆ ನನ್ನ ಹೆಸರಿಗೆ ಎಲ್ಲಿ ಕಳಂಕ ಬಂದ್ಬಿಡುತ್ತೋ ಅನ್ನುವಂಥ ಒಂದು ಕಾಳಜಿ ಇರಬಹುದು. ಹಾಗೆ ನಾನೇನಾದ್ರೂ ಬೇರೆ ಕ್ಷೇತ್ರದಿಂದ ನಾನು ಸ್ಪರ್ಧಿಸಿದ್ರೆ ಈ ರೀತಿಯಾಗಿ ಚರ್ಚೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನ ಮುಕ್ತವಾಗಿ ಮಾತಾಡ್ಕೊಂಡಿದ್ದಾರೆ. ಬನ್ನಿ ನೋಡೋಣ. ಒಂದು ಪ್ರಶ್ನೆ ಇದೆ, ಈ ಡಾಕ್ಟರ್ಗೆ ಯಾಕೆ ಬೇಕಿತ್ತಪ್ಪ ರಾಜಕಾರಣ ಅನ್ನುವಂಥ ಪ್ರಶ್ನೆನ ಪದೇ ಪದೇ ಕಾಂಗ್ರೆಸ್ ನಾಯಕರುಗಳು ಶಾಸಕರುಗಳು ಹಾಕ್ತಾ ಇರ್ತಾರೆ. ಈಗ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾಕೆ ಬೇಕಿತ್ತು ಡಾಕ್ಟರ್ ರಾಜಕಾರಣ? ಅಂದರೆ ನಾನೇನಾಗಿದೆ, ನಾನು ನನ್ನ ಅವಧಿಯನ್ನು ವಿಸ್ತರಿಸಿದ ಅವಧಿಯನ್ನು ಕೂಡ ಮುಗಿಸಿ ಬಂದಿದ್ದೇನೆ. ನಾನು ಮಧ್ಯ ಬಿಟ್ಟು ಬಂದಿಲ್ಲ, ನನ್ನ ವೃತ್ತಿಯ ಸರ್ವೀಸ್ ಮಧ್ಯದಲ್ಲಿ ನಾನು ಬಿಟ್ಟು ಬಂದಿಲ್ಲ. ಇನ್ನೊಂದು ಅಂದರೆ, ಈಗಾಗಲೇ ರಾಜಕೀಯದಲ್ಲಿ ಹಲವಾರು ವೈದ್ಯರುಗಳಿದ್ದಾರೆ, ಅವರು ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಟ್ ಈಗ ನನ್ನ ಬಗ್ಗೆ ಈ ರೀತಿ ಈ ಪ್ರತಿಕ್ರಿಯೆಗಳು ಯಾಕೆ ಬರ್ತಾ ಇದೆ ಅಂದರೆ, ನಾನು ನನ್ನ ಕ್ಷೇತ್ರದಲ್ಲಿ ಬಹಳ ಎತ್ತರದ ಸಾಧನೆಯನ್ನು ಮಾಡಿದ್ದೇನೆ. ಸೊ ಎಲ್ಲೋ ಒಂದು ಸರಿ ಜನರಿಗೆ ನನ್ನ ಮೇಲೆ ಅತಿಯಾಗಿ ಪ್ರೀತಿಯಾಗಿ, ಅಯ್ಯೋ ಡಾಕ್ಟರ್ ಮಂಜುನಾಥ್ ಅವರು ಇಷ್ಟು ಸಾಧನೆ ಮಾಡಿದ್ದಾರೆ, ಅವರ ರೆಪ್ಯುಟೇಷನ್ ತುಂಬ ಜಾಸ್ತಿ ಇದೆ, ಏನಾದರೂ ಅವರಿಗೆ ತೊಂದರೆ ಆಗ್ಬೋದಾ ಅಥವಾ ಅವರ ಹೆಸರಿಗೆ ಏನಾದರೂ ಕಳಂಕ ಬರ್ಬೋದಾ ಅನ್ನೋ ನನ್ನ ಮೇಲೆ ಇರತಕ್ಕಂಥ ಹೆಚ್ಚು ಮಾಡುವಂಥವರು ಅಥವಾ ನನ್ನ ಬಗ್ಗೆ ಅತಿಯಾದ ಅಭಿಮಾನ ಇರುವವರು ಹೇಳಿರುವಂಥ ಸಾಧ್ಯತೆ ಇದೆ. ಆದರೆ ಇನ್ನೊಂದು ಭಾಗ, ಬಹುಶಃ ನಾನು ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ಮಾಡ್ದೇನೆ ಬೇರೆ ಕ್ಷೇತ್ರದಲ್ಲಿ ಏನಾದರೂ ಸ್ಪರ್ಧೆ ಮಾಡಿದರೆ ಬಹುಶಃ ಇಂಥ ಪ್ರತಿಕ್ರಿಯೆಗಳು ಬರ್ತಿರಲ್ಲ ಅಂತ ಅನಿಸುತ್ತೆ ನನಗೇನು. ಸೊ ಈಗೇನಾಗಿದೆ, ಈ ಬೆಂಗಳೂರು ಗ್ರಾಮಾಂತರ ಏನು ಆಯಿತು, ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ, ಅಥವಾ ಇದು ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಈ ಹೈ ವೋಲ್ಟೇಜ್ಗೆ ನಾನು ಕಾರಣ ಅಲ್ಲ.